ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪಾರ್ಟ್ ಟೈಮ್ ಜಾಬ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಕನ್ನಡ ಕೇವಲ ಬರುತ್ತೆ ಅನ್ನೋರು ಕೂಡ ಇದನ್ನು ಅಟೆಂಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕೆಲವು ಸರ್ವೇಸ್ಗಳಿರುತ್ತೆ. ಇದು ಸರ್ಕಾರ ಕಡೆಯಿಂದನೇ ಇರುವಂಥದ್ದು. ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರದವರು ಇದನ್ನು ಅನೌನ್ಸ್ ಮಾಡಿರುವಂಥ ಅಪ್ಲಿಕೇಶನು. ಇದರಲ್ಲಿ ಸುಮಾರು ಜನ ಇವಾಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ಹೌಸ್ ವೈಫ್ ಇದ್ದೀರಿ ಅಥವಾ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದೀರಿ ಆ್ಯಂಡ್ ಸ್ಟೂಡೆಂಟ್ ಇದ್ದರೂ ಕೂಡ ಪರವಾಗಿಲ್ಲ. ನಿಮ್ಮ ಹತ್ರ ಒಂದು ಅರ್ಧ ಗಂಟೆ ಡೈಲಿ ಇದ್ದರೂ ಕೂಡ ಪರವಾಗಿಲ್ಲ. ಅಂದರೆ ಅದು ಅರ್ಧ ಗಂಟೆ ಮಾತ್ರ ಫ್ರೀ ಇರ್ತೀವಿ ಅನ್ನೋರು ಇದ್ರೂ ಸೊ ನೀವು ಇದನ್ನು ಕೆಲಸವನ್ನು ಮಾಡ್ಬೋದು. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಥರನೇ ಇರುತ್ತೆ. ನೀವು ನಿಮ್ಮ ಮನೆಯಿಂದನೇ ಕೆಲಸ ಮಾಡ್ತೀರಾ. ಓಕೆ, ಆ್ಯಂಡ್ ಇಲ್ಲಿ ಸುಮಾರು ಥರದ ಹೇಗಿರುತ್ತೆ ಅಂದರೆ ಕೆಲಸ ಅಂದರೆ ಅವರು ನಿಮಗೆ ಯಾವುದೇ ರೀತಿ ಕೆಲಸ ಕೊಡಲ್ಲ. ಇಲ್ಲಿ ಕೆಲವೊಂದು ಹೇಗಿರುತ್ತೆ ಅಂದರೆ ಸರ್ವಿಸ್ಗಳನ್ನೆಲ್ಲ ಕೊಡ್ತಾರೆ. ಓಕೆ, ಸರ್ವಿಸ್ಗಳಿರುತ್ತೆ. ಅದರಲ್ಲಿ ನೀವು ಏನು ಮಾಡ್ಕೊಂಡು ಆ ಸರ್ವಿಸ್ಗಳನ್ನು ಅಟೆಂಡ್ ಮಾಡಬೇಕು. ಓಕೆ, ನೀವು ಥಂಬ್ನೇಲ್ ನೋಡಿ ಬಂದಿದ್ದೀರಿ. ಇದು ಡಿಪೆಂಡ್ ಆಗುತ್ತೆ. ಸೊ ಒಂದೊಂದು ಸರ್ವೆ ಅನೌನ್ಸ್ ಮಾಡ್ತಾರೆ ಅವರು. ಇವಾಗ ಮೇ ಬಿ ಅವ್ರು ನಿಮಗೆ 10,000 ಇಟ್ಟಿರ್ಬೋದು, ನೆಕ್ಸ್ಟ್ ಸರ್ವೆಗೆ 25,000 ಇಟ್ಟಿರ್ಬೋದು. ಅದು ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನೊಂದು ಮುಖ್ಯವಾಗಿ ಇದನ್ನು ನೀವು ಈಸಿಲಿ ನಿಮ್ಮ ಆ್ಯಂಡ್ರಾಯ್ಡ್ ಫೋನಿಂದನೇ ಯೂಸ್ ಮಾಡ್ಕೋಬೋದು. ಎಲ್ಲಿ ಇರ್ತೀರೋ ಅಲ್ಲಿಂದ ನೀವು ಆ್ಯಂಡ್ರಾಯ್ಡ್ ಫೋನಿಂದನೇ ಇದನ್ನು ನೀವು ಅಟೆಂಡ್ ಮಾಡ್ಕೋಬೋದು. ಅಂದರೆ ಸರ್ವಿಸ್ಗಳನ್ನು ಅಟೆಂಡ್ ಮಾಡ್ಬೋದು. ಆ್ಯಂಡ್ ಕೇವಲ ಸರ್ವೆ ಅಲ್ಲೂ ಕೂಡ ಕೆಲವೊಂದು ನಿಮಗೆ ಕೆಲವೊಂದು ಕ್ವೀಸ್ಗಳನ್ನ ಕೊಡ್ಬೋದು. ಅವರು ಅಂದರೆ ಕೆಲವೊಂದು ಸರ್ವೆ ಥರನೇ ಕೆಲವೊಂದು ಪ್ರಶ್ನೆಗಳು ಕೊಡ್ತಾರೆ. ಆ ಪ್ರಶ್ನೆಗಳು ಕೂಡ ನೀವು ಅಟೆಂಡ್ ಮಾಡಬೇಕು. ಆ್ಯಂಡ್ ಅದಲ್ಲೂ ಕೂಡ ನಿಮಗೆ ಬೇಕಂದ್ರೆ ಅಟೆಂಡ್ ಮಾಡ್ಬೋದು, ಫೋರ್ಸಬಲ್ ಇರೋದಿಲ್ಲ ಇಲ್ಲಿ. ಆ್ಯಂಡ್ ಇದಲ್ಲೂ ಕೂಡ ರೈಟಿಂಗ್ ರಿಲೇಟೆಡ್ ಕೆಲವೊಂದು ಕಂಟೆಂಟ್ಗಳನ್ನ ಹೇಳ್ತಾರೆ ಅವರು. ಆ ಕಂಟೆಂಟ್ಗಳನ್ನ ನೀವು ಬರೆದು ಕೊಡ್ತೀವಿ ಅಂತಂದರೆ ಡೆಫಿನೆಟ್ಲಿ ನೀವು ಬರೆದು ಕೊಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಮುಖ್ಯವಾಗಿ ಸರ್ವೆ ಅಂತ ಹೇಳಿದ್ದೀನಿ. ಸರ್ವೆದಲ್ಲಿ ಇಂತಿಷ್ಟು ಅಂತ ಪ್ರತಿಯೊಂದು ಸರ್ವೆಗೆ ಡಿಫ್ರೆಂಟ್ ಅವ್ರು ನಿಮಗೆ ಒಂದು ಇದನ್ನ ಇಟ್ಟಿರ್ತಾರೆ. ಲೈಕ್ ಸ್ಯಾಲರಿ ಅನ್ನೋಕ್ಕಿಂತ ನಾವು ಈ ಒಂದು ಇವಾಗ ಏನು ನಡೀತಾ ಇದೆ ಸರ್ವೆ, ಇವಾಗ ನಡೀತಾ ಇದೆ, ಈ ಸರ್ವೇದಲ್ಲಿ ಇವಾಗ ಇಷ್ಟಂತ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸರ್ವೇದಲ್ಲಿ ಮೇ ಬಿ ಅದು ಚೇಂಜ್ ಆಗಿರ್ಬೋದು. ಅದೇ ರೀತಿಯೇ ಇವಾಗ ರೈಟಿಂಗ್ ಅಂತ ಬಂದರೂ ಕೂಡ ರೈಟಿಂಗಲ್ಲಿ ಡಿಫ್ರೆಂಟ್ ಇರುತ್ತೆ. ಓಕೆ, ರೈಟಿಂಗಲ್ಲಿ ಕೂಡ ಇಂತಿಷ್ಟು ಅಂತ ಕೊಡ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ಟೈಮು ಮತ್ತೆ ಚೇಂಜ್ ಆಗಿರುತ್ತೆ ನಂಬರ್. ಓಕೆ, ಲೈಕ್ ಇವಾಗ ಒಂದು 15,000 ಕೊಡ್ತಾ ಇದ್ದಾರೆ ಇವಾಗ ಒಂದು ರೈಟಿಂಗಿಗೆ ಅಂತಂದರೆ, ಅಂದರೆ ಕತೆ, ಕವನ, ಪ್ರಬಂಧಗಳಿರುತ್ತೆ ಬರೆಯೋದು. ಆ್ಯಂಡ್ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂದರೆ ಅದು ಮೇ ಬಿ ನಿಮಗೆ ಅದು 25,000 ಹೇಳಿರ್ಬೋದು, 30,000 ಹೇಳಿರ್ಬೋದು. ಇದು ಡಿಪೆಂಡ್ ಆಗುತ್ತೆ. ಇದು ಸರ್ಕಾರ ಕಡೆಯಿಂದ ಅನೌನ್ಸ್ ಆಗಿರುತ್ತೆ. ಆ್ಯಂಡ್ ಹೊಸ ಐಡಿಯಾಸ್ಗಳಾಯಿತು, ಮತ್ತು ಇದರದ್ದು ಕೂಡ ಕೆಲವೊಂದು ಟೆಕ್ನಾಲಜಿ ರಿಲೇಟೆಡ್ ಆಯಿತು. ಆ್ಯಂಡ್ ಸುಮಾರು ಥರದ ಚಾಲೆಂಜಸ್ಗಳನ್ನು ಕೊಡ್ತಾ ಇರ್ತಾರೆ. ಆ ಚಾಲೆಂಜಸ್ಗಳನ್ನ ನೀವು ತೊಗೋತೀವಿ ಅಂದರೆ ಅದನ್ನು ಕೂಡ ತೊಗೋಬೋದು. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಈ ಒಂದು ಇದ್ರ ಕಡೆ ನಾನು ಬಂದಿರೋ ಅಪ್ಡೇಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದಂತೂ ಕೂಡ ಇಲ್ಲಿ ನಿಮಗೆ 5,000ದಿಂದ 1,00,000ದವರೆಗೂ ನಿಮಗೆ ಹೇಗಿರುತ್ತೆ ಅಂದರೆ ಸುಮಾರು ಥರದ ಒಂದು ಇದನ್ನು ಕೊಡ್ತಾರೋ ಟಾಸ್ಕ್ನ ಕೊಡ್ತಾ ಇರ್ತಾರೆ. ಸೊ ಅವುಗಳಲ್ಲಿ ನಿಮ್ಗೆ ಯಾವ್ದು ಬೇಕೋ ನೀವು ಅಟೆಂಡ್ ಮಾಡ್ತೀರಾ. ಸೊ ಅದ್ರ ಪ್ರಕಾರ ಅವ್ರು ಏನು ಮಾಡ್ತಾರೆ, ನಿಮಗೆ ಏನು ದುಡ್ದಿರೋಂಥ ಹಣ ಸಿಗುತ್ತೆ. ಓಕೆ, ಸೊ ಇದು ತುಂಬಾ ಸಿಂಪಲ್ ಆಗಿರೋಂಥ ಒಂದು ಪ್ರೊಸೆಸ್ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗಾಗಿ ಕಂಪ್ಲೀಟ್ ಮೊದಲು ವೀಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ನಿಮ್ಗೆ ಇದು ಓಕೆ ಅಂತ ಅನಿಸಿದರೆ ಇವತ್ತಿನಿಂದಲೇ ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಮೇನ್ ಮುಖ್ಯವಾಗಿ ಇದು ಈಸಿಲಿ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಫೋನಲ್ಲಿ ಯೂಸ್ ಆಗುತ್ತೆ. ಬಟ್ ಆದರೆ ಇನ್ ಕೇಸ್ ನಿಮಗೆ ಅದು ವರ್ಕ್ ಮಾಡುವಾಗ ನಾನು ಮಾಡಿ ನೋಡಿದ್ದೀನಿ, ಬಟ್ ಆದರೆ ಸಮ್ಟೈಮ್ಸ್ ಅದು ಎರರ್ ತೋರಿಸುತ್ತೆ. ಆ ರೀತಿ ಏನಾದರೂ ಆದರೆ ಮೊಬೈಲ್ ಫೋನ್ ಇದೆ ಅಂತ ಮಾತ್ರ ಅನ್ನೋರು ನೀವು ಡೆಸ್ಕ್ಟಾಪ್ ಮೋಡಲ್ಲಿ ಹಾಕ್ಕೊಳ್ಳಿ. ಓಕೆ, ಡೆಸ್ಕ್ಟಾಪ್ ಮೋಡಲ್ ಅಂದರೆ ನಿಮ್ಮ ಮೊಬೈಲ್ ಗೂಗಲ್ ಓಪನ್ ಮಾಡಿದಾಗ ಸೈಡಲ್ಲಿ ನಿಮಗೆ 3 ಇದನ್ನು ಸಿಗುತ್ತೆ, ಡಾಟ್ ಸಿಗುತ್ತೆ. ಅದರಲ್ಲಿ ಡೆಸ್ಕ್ಟಾಪ್ ಮೋಡ್ ಅಂತ ಇರುತ್ತೆ. ಅದನ್ನ ಹಾಕೊಂಡ್ಬಿಟ್ರೆ ಅಂದರೆ ಟಿಕ್ ಮಾಡಿದರೆ ಸೊ ಡೆಸ್ಕ್ಟಾಪ್ ಮೋಡಲ್ಲಿ ನೀವು ಅದನ್ನ ಆಪ್ರೇಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಅದು ನೇರವಾಗಿ ನೀವು ವೆಬ್ಸೈಟಿಂದನೇ ಆಪ್ರೇಟ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ಯಾವುದೇ ಸ್ಟೆಪ್ಪನ್ನು ಮಿಸ್ ಮಾಡ್ಕೋಬೇಡಿ. ಓಕೆ, ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ಹಳೆ ಎಲ್ಲ ಟೈಮಲ್ಲಿ ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ರಿ. ಇವಾಗೂ ಕೂಡ ನೀವು ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುತ್ತೆ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಾನು ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಅನಿಸ್ತು ಎಸ್ ನಾವು ಇನ್ಫಾರ್ಮೇಷನ್ ವೀಡಿಯೋನೇ ತಂದಿದ್ದೀನಿ ಅಂತಂದರೆ ಸೊ ಪ್ಲೀಸ್ ವೀಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಇಲ್ಲಿ ಇವಾಗ ಅನೌನ್ಸ್ಮೆಂಟ್ ಆಗಿದೆ, ರಸಪ್ರಶ್ನೆ ಅಂತ ಹೇಳಿ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಸೊ ಇದು ಆ್ಯಕ್ಚುಲಿ ಜೂನಲ್ಲಿ ಸ್ಟಾರ್ಟ್ ಆಗಿರೋದು. ಬಟ್ ಆದರೆ ನಾಳೆ 31 ಜುಲೈ 31ಗೆ ಇದು ಲಾಸ್ಟ್ ಡೇಟ್ ಇದೆ ಆ್ಯಕ್ಚುಲಿ. ಸೊ ಇವತ್ತು ಯಾರಾದರೂ ನೋಡ್ತಾ ಇದ್ದರೆ ಸೊ ಇದನ್ನು ಡೆಫಿನೆಟ್ಲಿ ನೀವು ಅಟೆಂಡ್ ಮಾಡಲಿ ಅಂತ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ನೀವು ನೋಡ್ತಾ ಇದ್ದೀರಿ ಇಲ್ಲಿ ಮೋದಿ ಅವ್ರದ್ದು ಫೋಟೋ ಕೂಡ ಹಾಕಿದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ನಿಮಗೆ 10 ಕ್ವಶನ್ಸ್ಗಳಿರುತ್ತೆ. ಆ್ಯಂಡ್ ನಿಮಗೆ 300 ಸೆಕೆಂಡ್ಸ್ ಇರುತ್ತೆ ಇಲ್ಲಿ. ಓಕೆನಾ, ಸೊ ಇದನ್ನೇ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕೆಲವೊಂದು ನಿಮಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಸ್ವಲ್ಪ ನೋಡೋಣ ಫಸ್ಟಿಗೆ. ಆ್ಯಂಡ್ ಇದನ್ನ ಸ್ವಲ್ಪ ನಾನು ಝೂಮ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಮಾಹಿತಿ ಕೊಟ್ಟಿದ್ದಾರೆ ಯಾವುದ್ರ ಬಗ್ಗೆ ಇದೆ ಏನು ಅಂತ ಹೇಳಿ. ಬಟ್ ಅದಕ್ಕಿಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬಹುಮಾನ ಅಂತ ಇಲ್ಲಿ ಇಟ್ಟಿದ್ದಾರೆ ಈ ಒಂದು ರಸಪ್ರಶ್ನೆಗೆ. ಸೊ ಇಲ್ಲಿ ಇರುವಂಥ 10 ಕ್ವಶನ್ಸ್ಗಳು ಇಲ್ಲಿ ಆಲ್ರೆಡಿ ಹೇಳಿದಾರಲ್ಲ 10 ಕ್ವಶನ್ಸ್ ಮಾತ್ರ. 10 ಕ್ವಶನ್ಸ್ ನೀವು ಅಟೆಂಡ್ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ, ತುಂಬ ಹೊತ್ತಾಗೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದು ರಸಪ್ರಶ್ನೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದವರಿಗೆ 51,000 ರೂಪಾಯಿ ನಗದು ಬಹುಮಾನ ಕೊಡ್ತಾ ಇದ್ದಾರೆ. ಫಸ್ಟ್ ಯಾರು ಬರ್ತಾರೆ ಅವ್ರಿಗೆ 51,000 ಕೊಡ್ತಾ ಇದ್ದಾರೆ. ಆ್ಯಂಡ್ ಸೆಕೆಂಡ್ ಬಂದವರಿಗೆ 31,000 ಕೊಡ್ತಾ ಇದ್ದಾರೆ. ಆ್ಯಂಡ್ ಥರ್ಡ್ ಪೊಸಿಷನ್ ಬಂದವರಿಗೆ 21,000 ನಗದು ಬಹುಮಾನ ಕೊಡ್ತಾ ಇದ್ದಾರೆ. ಓಕೆ, ಅಂದರೆ ನಿಮಗೆ ಹಣ ಕೊಡ್ತಾ ಇದ್ದಾರೆ.
ಮತ್ತೆ ಇಲ್ಲಿ ನಿಮಗೆ ಮೊದಲ 50 ಸ್ಪರ್ಧಿಗಳಿಗೆ ತಲಾ 4,000 ಅಂತ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ಎಷ್ಟೊಂದು ಒಳ್ಳೆ ಅದಲ್ವಾ ನನ್ಗನ್ಸುತ್ತೆ. ಸೊ ಇಲ್ಲಿ 50 ಜನರು ಏನು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಂಥವ್ರಿಗೂ ಕೂಡ ಅದರಲ್ಲಿ 4,000 ಅಂತ ಸಮಾಧಾನದ ಬಹುಮಾನ ಕೂಡ ಕೊಡ್ತಾ ಇದ್ದಾರೆ. ಅಂಡ್ ಅದರಲ್ಲೂ ಕೂಡ 100 ಸ್ಪರ್ಧಿಗಳಿಗೆ ತಲಾ 3,000 ಅಂತ ಕೂಡ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕೇವಲ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಅಂದಿದ್ರೆ ನನಗೂ ಕೂಡ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಬಟ್ ಅವ್ರು ಹಾಗೆ ಮಾಡಿಲ್ಲ. ಅವರು ನೆಕ್ಸ್ಟ್ ಮತ್ತೆ 50 ಮಂದಿಗೂ ಕೂಡ 4,000 ಕೊಡ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ 100 ಮಂದಿಗೂ ಕೂಡ ಇಲ್ಲಿ 3,000 ಕೊಡ್ತಾ ಇದ್ದಾರೆ. ಅಂದ್ರೆ ಗೌರ್ಮೆಂಟ್ ಒಂದು ರೀತಿಯಿಂದ ನಿಮಗೆ ಮೋಟಿವೇಟ್ ಮಾಡ್ತಾ ಇದೆ, ಎಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ. ಓಕೆನಾ? ಸೊ ಇದಕ್ಕಂತೂ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಅಟೆಂಡ್ ಮಾಡಿ. ನಾಳೆ ಲಾಸ್ಟ್ ಡೇಟ್ ಇದೆ ಇದಕ್ಕೆ. ಓಕೆ. ಅಂಡ್ ಇದಲ್ಲೂ ಕೂಡ ಮೇನ್ ಅಂತಂದ್ರೆ ಇಲ್ಲಿ ಟರ್ಮ್ ಅಂಡ್ ಕಂಡೀಷನ್ಸ್ ಇದೆ ಅವ್ರ ಕಡೆಯಿಂದ. ಸೊ ಇದನ್ನೇ ನೀವು ಫಾಲೋ ಮಾಡಬೇಕು. ಏನೇನಂತ ನೋಡ್ಕೊಳ್ಳೋಣ. ಇದೇ ಟರ್ಮ್ ಅಂಡ್ ಕಂಡೀಷನ್ ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ಪಾರ್ಟಿಸಿಪೇಟ್ ಮಾಡ್ತೀವಿ ಅದ್ರಲ್ಲಿ ಕೂಡ ಕೆಲವೊಂದು ಇರುತ್ತೆ. ಲೈಕ್ ಫಸ್ಟಿಗೆ ಇಲ್ಲಿ ರಸಪ್ರಶ್ನೆಗೆ ಯಾರ್ಯಾರು ಅಟೆಂಡ್ ಆಗ್ತೀರಿ, ಇಂಡಿಯಾದವರಾಗಿರ್ಬೇಕು, ಭಾರತದ ನಾಗರಿಕರಾಗಿರ್ಬೇಕು. ಅಂಡ್ ಭಾಗವಹಿಸೋರು ಪ್ಲೇ ಕ್ವೀಸ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಓಕೆ. ಅಂಡ್ ಇದನ್ನ ಹೇಗೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ ಇದೇ ಒಂದು ವಿಡಿಯೋದಲ್ಲೇ. ರಸಪ್ರಶ್ನೆಯನ್ನು ಏನು ನೀವು ಅಟೆಂಡ್ ಮಾಡ್ತಾ ಇರ್ತೀರಲ್ವಾ. ಸೊ ಇಲ್ಲಿ ನೋಡಿ ಮೇನ್ ಮುಖ್ಯವಾಗಿ ನೇರವಾಗಿ ಅಥವಾ ಪರೋಕ್ಷವಾಗಿ ಸಂಪರ್ಕ ಹೊಂದಿರುವಂತಹ ಉದ್ಯೋಗಿಗಳು ರಸಪ್ರಶ್ನೆಯಲ್ಲಿ ಅರ್ಹರಾಗುವುದಿಲ್ಲ. ಅಂದ್ರೆ ಆಲ್ರೆಡಿ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ರಸಪ್ರಶ್ನೆ ಯಾರು ರೆಡಿ ಮಾಡ್ತಾ ಇರ್ತಾರೆ ನೋಡಿ, ಅವ್ರ ರಿಲೇಷನ್ ಅಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಮೊದಲೇ ಗೊತ್ತಿರುತ್ತಲ್ವ ಉತ್ತರ. ಸೊ ಅಂಥವ್ರು ಯಾರು ಅಟೆಂಡ್ ಮಾಡೋ ಹಾಗಿಲ್ಲ ಅಂತ ಇಲ್ಲಿ ಮೊದಲೇ ಹೇಳಿದ್ದಾರೆ ಅವರು. ಅಂಡ್ ವಿಜೇತರ ಪಟ್ಟಿಗೆ ಅರ್ಹತೆ ಪಡೆಯುವ ಭಾಗವಹಿಸೋರು ಮೇನ್ ಅಂದ್ರೆ ಇಲ್ಲಿ ನಿಮ್ಗೆ ಹೇಗಿರುತ್ತೆ ಅಂದ್ರೆ ಒಂದು ನವೀಕರಿಸೋದು. ಲೈಕ್ ಪ್ರೊಫೈಲ್ ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಒಂದು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರನೇ ನೀವು ಇಲ್ಲಿ ಕೆಲಸನ ಮಾಡ್ಬೋದು, ಅಟೆಂಡ್ ಮಾಡ್ಬೋದು ಎಲ್ಲ ಪ್ರಶ್ನೆಗಳಿಗೆ. ಓಕೆ. ಸೊ ಇಲ್ಲಿ ನೋಡಿ ಇದು ಕಾಲಮಿತಿ ರಸಪ್ರಶ್ನೆ. ಭಾಗವಹಿಸಲು 10 ಪ್ರಶ್ನೆಗೆ ಉತ್ತರಿಸಲು 300 ಸೆಕೆಂಡ್ಗಳನ್ನ ಮಾತ್ರ ಹೊಂದಿರ್ತಾರೆ ಅಂತ ಹೇಳಿರ್ತಾರೆ. 300 ಸೆಕೆಂಡ್ ಆಗೋದ್ರ ಒಳಗಡೆ ನೀವು 10 ಕ್ವಶನ್ಗೂ ಉತ್ತರವನ್ನ ಕೊಡ್ಬೇಕಾಗುತ್ತೆ. ಓಕೆ. ಸೊ ಇದಕ್ಕೋಸ್ಕರ ನೀವು ಫ್ರೀ ಇದ್ದಾಗಲೇ ಇದಕ್ಕೆ ಅಟೆಂಡ್ ಮಾಡ್ಕೊಳ್ಳಿ. ಅಂಡ್ ಒಬ್ರು ಒಮ್ಮೆ ಒಂದು ಮಾತ್ರ ಅಂದ್ರೆ ಒಬ್ರು ಒಂದೇ ಬಾರಿ ಅಟೆಂಡ್ ಮಾಡ್ಬೋದು. ಓಕೆ. ಅಂಡ್ ಸುಮಾರು ಬಾರಿ ಅಟೆಂಡ್ ಮಾಡಿದ್ದು ಕಂಡು ಬಂದ್ರೆ ಅವ್ರನ್ನ ಅನರ್ಹರು ಅಂತ ಘೋಷಿಸ್ತಾರೆ. ಓಕೆ. ಅಂಡ್ ರಸಪ್ರಶ್ನೆ ಗೆಲ್ಲುವ ಮಾನದಂಡ ಅಂದ್ರೆ 300 ಸೆಕೆಂಡ್ ಮಾತ್ರ ಇರುತ್ತೆ. ಅದ್ರೊಳಗಡೆ ನೀವು ಉತ್ತರ ಕೊಡ್ಬೇಕಂತ ಹೇಳಿದ್ದಾರೆ. ಓಕೆ. ಅಂಡ್ ಇಲ್ಲಿ ಮೇನ್ ಮುಖ್ಯವಾಗಿ ವಿಜೇತರ ಆಯ್ಕೆಯನ್ನ ಪಟ್ಟಿಯವರು ಇದು ಮಾಡ್ತಾ ಇರ್ತಾರೆ, ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಸರಿಯಾದಂತ ಯಾರ್ಯಾರು ಉತ್ತರವನ್ನು ಕೊಟ್ಟಿರ್ತಾರೆ. ಓಕೆ. ಸೊ ಅಂಥವ್ರದ್ದು ಹೆಸರನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಟ್ಟಿ ಆಯ್ಕೆ ಮಾಡಿ ಒಂದು ಪಟ್ಟಿ ಅನೌನ್ಸ್ ಮಾಡ್ತಾರೆ. ಓಕೆ. ಸೊ ಭಾಗವಹಿಸಲು ಏನ್ ಮಾಡ್ಕೋ ಯಾವ್ದೇ ರೀತಿ ತಿದ್ದುಪಡಿ ಅಥವಾ ಹೆಚ್ಚಿನ ನವೀಕರಣ ಏನಾದ್ರೂ ಒಳಗೊಂಡಂತೆ ರಸಪ್ರಶ್ನೆ ಎಲ್ಲ ನಿಯಮಗಳಿಗೆ ಎಲ್ಲ ಷರತ್ತುಗಳಿಗೆ ಬದ್ಧ ಆಗಿರ್ಬೇಕಂತ ಹೇಳಿದ್ದಾರೆ. ಓಕೆ. ಸೊ ಇಲ್ಲಿ ಮತ್ತೊಂದು ಇಲ್ಲಿ ನೋಡಿ, ಪ್ರತಿ ಕುಟುಂಬದಿಂದ ಒಬ್ಬ ಸದಸ್ಯರು ಮಾತ್ರ ವಿಜೇತರ ಕಿರುಪಟ್ಟಿಗೆ ಪರಿಗಣಿಸಲಾಗುತ್ತದೆ. ನಿಮ್ಮ ಮನೇಲಿ ಎಲ್ಲರೂ ಕೂಡ ಅಟೆಂಡ್ ಮಾಡಿರ್ತಾರೆ, ಬಟ್ ಎಲ್ಲರೂ ಕೂಡ ಸೇಮ್ ಉತ್ತರ ಕೊಟ್ಟಿರ್ತಾರೆ. ಅದರಲ್ಲಿ ಒಬ್ಬರು ಮಾತ್ರ ಆರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ. ಅಂಡ್ ಇಲ್ಲಿ ನಿಮಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಮೇನ್ ಅಂತ ಸ್ವಲ್ಪ ಇಲ್ಲೇ ಚೆನ್ನಾಗಿ ಓದ್ಕೊಳ್ಳಿ ಏನೇನಿದೆ ಅಂತ. ಅಂಡ್ ಇಲ್ಲಿ ಏನು ನಿಮ್ದು ಲೀಸ್ಟಲ್ಲಿ ಏನಾದರೂ ಹೆಸರಿದ್ರೆ ಸೊ ನೀವು ಇದನ್ನ ಮಾಡ್ಬೋದು. ಎಲ್ಲ ಕನ್ನಡದಲ್ಲಿ ಇರುತ್ತೆ, ಒಂದ್ಸರಿ ಓದ್ಕೊಳ್ಳಿ ಇದನ್ನ. ಓಕೆ. ಸೊ ಇದು ಏನು ನಾನು ಹೇಳ್ತಾ ಇದ್ದೀನಿ, ಇದು ನೀವು ನೋಡ್ತಾ ಇದ್ದೀರಿ ಇಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ 10 ಕ್ವಶನ್ಸ್ಗೆ 300 ಸೆಕೆಂಡ್ ಅಂತ. ನೀವು ಇಲ್ಲಿ ಈ ರೀತಿ ಒಂದು ನಿಮ್ಗೆ ಏನು ಪಾಪಪ್ಗಳು ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ ನೀವು ಲಾಗಿನ್ ವಿತ್ ಇಲ್ಲಿ ನೀವು ಮೈ ಗೌರ್ಮೆಂಟ್ ವೆಬ್ಸೈಟಿಗೆ ಹೋಗಬೇಕು. ಅಂಡ್ ಇಲ್ಲಿ ನಾನು ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ. ನಂತರ ಇಲ್ಲಿಂದ ನೀವು ಲಾಗಿನ್ ಮಾಡ್ಕೋಬೇಕು. ಇಲ್ಲಿ ನಿಮ್ದೊಂದು ಇಮೇಲ್ ಅಡ್ರೆಸ್ ಹಾಕಬೇಕು. ಓಕೆ. ಅಂಡ್ ಇಲ್ಲಿ ಒಂದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ ಇಂದ ನೀವು ಗೂಗಲ್ ಇಂದ ಡೈರೆಕ್ಟ್ ಇದನ್ನ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಾಂದ್ರೆ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ, ಮತ್ತೆ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ನಂತರ ಇಲ್ಲಿಂದ ನೀವು ಲಾಗಿನ್ ಮಾಡ್ಕೊಂಡು ಪಾರ್ಟಿಸಿಪೇಟ್ ಮಾಡ್ಬೋದು. ತುಂಬಾ ಈಸಿ ವರ್ಕ್ ಇರುತ್ತೆ. ಓಕೆ. ಸೊ ಇದನ್ನ ನಾನೀಗ ಒಂದ್ಸರಿ ನೋಡೋಣ ಯಾವ ರೀತಿ ಇದು ಓಪನ್ ಆಗುತ್ತೆ ಅಂತ. ಸೊ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಇಮೇಲ್ ಅಡ್ರೆಸ್ ಹಾಕ್ತಾ ಇದ್ದೀನಿ. ಇಮೇಲ್ ಅಡ್ರೆಸ್ ಹಾಕಿದ್ರೆ ಇಮೇಲ್ ಅಡ್ರೆಸ್ಗೆ OTP ಬರುತ್ತೆ. ಮೊಬೈಲ್ ನಂಬರ್ ಹಾಕಿದ್ರೆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ನಾನು ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಿದ್ದೀನಿ. ಇದಕ್ಕೆ ನಾನು ಜಸ್ಟ್ ಇಲ್ಲಿ OTPನ ಓಕೆ. ಸೊ ಇಲ್ಲಿಂದ ನಿಮಗೆ ಒಂದು ಫುಲ್ ನೇಮ್ ಕೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಾವು ನಮ್ಮ ಹೆಸರು ಹಾಕೋಣ. ಓಕೆ. ನಾನು ಇಲ್ಲಿ ಶ್ರೇಯಾ ಅಂತ ಹಾಕ್ತೀನಿ. ಅಂಡ್ ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕು. ಓಕೆ. ಸೊ ಇಲ್ಲಿ ನಾರ್ಮಲಿ ಒಂದು ಮೊಬೈಲ್ ನಂಬರ್ ಹಾಕಬೇಕು. ಅಂಡ್ ಇಲ್ಲಿ ಡೇಟು ಮಂತ್ ಓಕೆ ಯಾವುದು ನಿಮ್ಮದು ಡೇಟ್ ಆಫ್ ಬರ್ತ್ ಹುಟ್ಟಿರೋದು ಕೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿ 11 ಓಕೆ. ಇಲ್ಲಿ ನೋಡಿಕೊಂಡು ನಿಮ್ದು ಯಾವ್ದು ಇದೆಯೋ ನೋಡ್ಕೊಂಡು ಹಾಕಿ. ಓಕೆ. ಸೊ ಇಲ್ಲಿ ಜೆಂಡರ್ ಕೇಳ್ತಂದ್ರೆ ಮೇಲ ಫಿಮೇಲ್ ಅಂತ. ಅಂಡ್ ಇಲ್ಲಿಂದ ನೀವು ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಮಾಡಬೇಕು. ಓಕೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೆಳಗಡೆ ನೀವು ಹ್ಯಾವ್ ಅ ರೆಫರಲ್ ಕೋಡ್ ಅಂತ ಕೇಳಿದೆ ಅದು ಪ್ರಶ್ನೆ. ಓಕೆ. ಸೊ ಸಪೋಸ್ ನೀವು ಇಲ್ಲಿ ಟಿಕ್ ಮಾಡಿದ್ರೆ ಅಂದ್ರೆ ರೆಫರಲ್ ಕೋಡ್ ಕೇಳುತ್ತೆ. ಸೊ ಅಲ್ಲಿ ರೆಫರಲ್ ಕೋಡ್ ಹಾಕದೇ ಇದ್ರೆ ಅದು ಮುಂದೆ ಹೋಗಲ್ಲ. ಓಕೆ. ಸೊ ನಾವು ಇದನ್ನ ಆಫ್ ಮಾಡೋಣ. ಟಿಕ್ ಮಾಡಕ್ ಹೋಗಬೇಡಿ. ಜಸ್ಟ್ ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಇದೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೆಳಗಡೆ ನೀವು ಹ್ಯಾವ್ ಅ ರೆಫರಲ್ ಕೋಡ್ ಅಂತ ಕೇಳಿದೆ ಅದು ಪ್ರಶ್ನೆ. ಓಕೆ. ಸೊ ಸಪೋಸ್ ನೀವು ಇಲ್ಲಿ ಟಿಕ್ ಮಾಡಿದ್ರೆ ಅಂದ್ರೆ ರೆಫರಲ್ ಕೋಡ್ ಕೇಳುತ್ತೆ. ಸೊ ಅಲ್ಲಿ ರೆಫರಲ್ ಕೋಡ್ ಹಾಕದೇ ಇದ್ರೆ ಅದು ಮುಂದೆ ಹೋಗಲ್ಲ. ಓಕೆ. ಸೊ ನಾವು ಇದನ್ನ ಆಫ್ ಮಾಡೋಣ. ಟಿಕ್ ಮಾಡಕ್ ಹೋಗಬೇಡಿ. ಜಸ್ಟ್ ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಇದೆ ಕ್ಲಿಕ್ ಮಾಡಿ.
ಇಲ್ಲೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಇಮೇಲ್ ಐ ಡಿ ಒಂದು OTP ಬಂದಿರುತ್ತೆ. OTP ಚೆಕ್ ಮಾಡೋಣ. ಸ್ವಲ್ಪ ವೇಟ್ ಮಾಡಬೇಕು. ಸಪೋಸ್ ಸ್ಪ್ಯಾಮಲ್ಲಿ ಇದ್ರೆ ನೋಡಿಕೊಂಡು ಹಾಕಿ. ಓಕೆ, ಮೈ ಗೌರ್ಮೆಂಟ್ ಇಲ್ಲಿ OTP ಬಂದಿದೆ, ನನಗೆ ನೀವು ನೋಡ್ತಾ ಇರ್ಬೋದು. ಸೊ ಇದು OTPನ ನಾವು ಹಾಕಬೇಕು. ಸೊ ಬ್ಯಾಕ್ ನಾನು ಇದೇ ಪೇಜಿಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಮೇಲ್ಗಡೆ ಲ್ಯಾಂಗ್ವೇಜಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಇಂಗ್ಲೀಷ್ ಬೇಕಂದರೆ ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಆ್ಯಂಡ್ ಕನ್ನಡ ಬೇಕಂದರೆ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಓಕೆ, ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ಡೇಟ್ ನೋಡ್ತಾ ಇರೋದು ಜೂನ್ 9ನೇ ತಾರೀಕಿಂದ ಇದು ಸ್ಟಾರ್ಟ್ ಆಗಿದೆ. ಆ್ಯಂಡ್ ಜುಲೈ 31ಗೆ ಇದು ಕ್ಲೋಸ್ ಆಗುತ್ತೆ. ಅಂದರೆ ನಾಳೆನೇ ಕ್ಲೋಸ್ ಆಗ್ತಾ ಇದೆ. ಸೊ ಇಲ್ಲಿ ನಾನು ರಸಪ್ರಶ್ನೆ ಅಂತ ಹೇಳಿ, ಓಕೆ, ಸೊ ಇದಕ್ಕೆ ನಾವು ಇವಾಗ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಇವಾಗ ನಾನು ಲಾಗಿನ್ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ. ನಾರ್ಮಲ್ ನೀವು ಫೋನ್ ನಂಬರಿಂದ ಮಾಡ್ಬೋದು, ಮತ್ತು ಇಮೇಲ್ ಅಡ್ರೆಸ್ಸಿಂದ ಕೂಡ ಮಾಡ್ಬೋದು. ಜಸ್ಟ್ ಬಂದಿರೋಂಥ OTP ಹಾಕ್ಬಿಟ್ಟು ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೋದು. ಪ್ರತಿ ಬಾರಿ ಲಾಗಿನ್ ಮಾಡಿಕೊಂಡೆ ನೀವು ಇಲ್ಲಿ ಇರುವಂಥ ಕ್ವೀಸ್ಗಳನ್ನ ಅಟೆಂಡ್ ಮಾಡ್ಬೋದು. ಇವಾಗ ಮೇನ್ ಬರೋಣ, ಈ ಒಂದು ಈ ಪ್ಲಾಟ್ಫಾರ್ಮ್ಗೆ ಹೇಗೆ ಬರೋದು ಅಂತ. ಸಿಂಪ್ಲಿ ನೀವೇನು ನೋಡ್ಕೊಂಡ್ರೆ ಮೈ ಗೌರ್ಮೆಂಟ್, ಓಕೆ, ಮೈ ಗೌರ್ಮೆಂಟ್ ಆ್ಯಪ್ ಅಂತ ಹಾಕಿ, ಅಥವಾ ಮೊಬೈಲ್ ಆ್ಯಪ್ ಅಂತ ಕೂಡ ಹಾಕ್ಬೋದು. ಓಕೆ, ಮೊಬೈಲ್ ಆ್ಯಪ್ ಇದು ಪ್ಲೇಸ್ಟೋರಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನಾನು ಮೈ ಗೌರ್ಮೆಂಟ್ ಮೊಬೈಲ್ ಆ್ಯಪ್ ಅಂತ ಹಾಕಿದ್ದೀನಿ. ಸಿಂಪ್ಲಿ ನಿಮ್ಗೆ ಇಲ್ಲಿ ಪ್ಲೇಸ್ಟೋರಿಂದ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇದು ಗೌರ್ಮೆಂಟ್ ಕಡೆಯಿಂದನೇ ಇರುವಂಥದ್ದು. ಓಕೆ, ಮೇನ್ ಮುಖ್ಯವಾಗಿ 4.1 ರೇಟಿಂಗ್ ಇದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಸುಮಾರು ಜನ ಆಲ್ರೆಡಿ ಇವಾಗ ಅಟೆಂಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದನ್ನೇ ನೀವು ರಿವ್ಯೂ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ನೋಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸುಮಾರು ಥರದ ಒಂದು ಆಕ್ಟಿವಿಟೀಸ್ಗಳು ಏನೇನು ಇರುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಸ್ಗಳು ತೊಗೊಳೋದಕ್ಕೆ ಸಿಗುತ್ತೆ. ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದೇ ರೀತಿಯೇ ಈ ಮೊಬೈಲ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಸಿಂಪಲ್ ಆಗಿ 1 ಸೆಕೆಂಡಲ್ಲಿ ಇದು ಡೌನ್ಲೋಡ್ ಆಗಿಬಿಡುತ್ತೆ. ಆ್ಯಂಡ್ ಇದು ಆದಮೇಲೆ ಸೊ ಇಲ್ಲಿ ನಿಮಗೆ ಇದ್ರದ್ದು ರಿವ್ಯೂ ಕೂಡ ನೋಡೋದಕ್ಕೆ ಸಿಗುತ್ತೆ. ನೀವು ಬೇಕು ಅಂದರೆ ರಿವ್ಯೂ ಕೂಡ ಚೆಕ್ ಮಾಡ್ಕೋಬೋದು. ಓಕೆ, ಇಲ್ಲಿ 4.1 ರೇಟಿಂಗ್ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನೀವು ನೋಡಿಕೊಂಡು ಸೊ ನೋಡಿ, ದಿಸ್ ಇಸ್ ಅ ವೆರಿ ಗುಡ್ ಆ್ಯಪ್ ಅಂತ ಹೇಳಿದ್ದಾರೆ. ಸುಮಾರು ಜನ ಇದು ಆಲ್ರೆಡಿ ಯೂಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಪ್ಪ ನಾವು ಮೊಬೈಲ್ ಫೋನಿಂದ ಎಲ್ಲ ನಾವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಿಂದ ಮಾಡ್ತೀವಿ ಅಂತಂದರೆ ಸೊ ಸಿಂಪ್ಲಿ ನೀವೇನು ಮಾಡೋಕ್ಕೆ ಇಲ್ಲಿ ವೆಬ್ಸೈಟ್ ಇದೆ, ಮೈ ಗೌರ್ಮೆಂಟ್ ಮೊಬೈಲ್ ಆ್ಯಪ್ ಅಂತಲೇ. ಇದು ವೆಬ್ಸೈಟಿಗೆ ಬರಬೇಕು, ಕ್ಲಿಕ್ ಮಾಡಬೇಕು. ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಎರಡು ರೀತಿಯಿಂದ ನೀವು ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾವು ಆ್ಯಪನ್ನು ತೆಗಿಯೋಣ. ವೆಬ್ಸೈಟಿಂದ ನಾವು ಮಾಡ್ತೀವಿ ಅಂದರೆ ವೆಬ್ಸೈಟ್ ಮಾಡೋರಿಗೆ ನಾನು ಹೇಳ್ತಿದ್ದೀನಿ. ಅಪ್ಲಿಕೇಶನ್ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು, ಲಾಗಿನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು. ಅದಾದ ನಂತರ ನೀವು ಅಟೆಂಡ್ ಮಾಡ್ಕೋಬೋದು. ಓಕೆ, ಅಲ್ಲಿರುವಂಥ ಪ್ರತಿಯೊಂದು ಟಾಸ್ಕನ್ನು. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಮೈ ಮೊಬೈಲ್ ಮೈ ಗೌರ್ಮೆಂಟ್ ಅಂತ ಹಾಕ್ಬಿಟ್ಟು ಓಕೆ ವೆಬ್ಸೈಟ್ ಅಂತ ಹಾಕಬೇಕು. ಯಾರೆಲ್ಲ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಿಂದ ಮಾಡ್ತೀರಿ. ಸೊ ಇಲ್ಲಿ ನಿಮಗೆ ಈ ರೀತಿ ಪ್ಲಾಟ್ಫಾರ್ಮ್ ನೋಡೋಕೆ ಸಿಗುತ್ತೆ. ಮೈ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಇಲ್ಲಿಂದ ಜಸ್ಟ್ ಕ್ಲಿಕ್ ಮಾಡಬೇಕು. ಆ್ಯಂಡ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸಿಂಪ್ಲಿ ಇವಾಗ ಕ್ವೀಸ್ ಅಂತ ಬರ್ತಾ ಇದೆ. ಕೆಳಗಡೆ ನೋಡಿ ಕ್ವೀಸ್ ಅಂತ ಬರ್ತಾ ಇದೆ. ಯಾರೆಲ್ಲ ಇವಾಗ ನಾನು ಹೇಳಿದ್ದೀನಲ್ವ ಕ್ವೀಸ್ಗಳನ್ನ ಅಟೆಂಡ್ ಮಾಡೋದು ಇರುತ್ತೆ ಅಂತ ಹೇಳಿದ್ನಲ್ವಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸುಮಾರು ಥರದ ಕ್ವೀಸ್ಗಳಿರುತ್ತೆ. ನೀವು ಬೇಕಂದ್ರೆ ಕ್ವೀಸ್ ಅಟೆಂಡ್ ಮಾಡ್ಬೋದು. ಲೈಕ್ ಇವಾಗ ಇಲ್ಲಿ ನೋಡ್ತಾ ಇದ್ದು ಭಾರತೀಯ ಮಾನಕ ಭಾರತ್ ಕಾ ಭರೋಸಾ ಕ್ವೀಸ್ ಅಂತ ಹೇಳಿ. ಓಕೆ, ಸೊ ಇವುಗಳನ್ನ ನೀವು ಅಟೆಂಡ್ ಮಾಡ್ಬೋದು ಸಿಂಪ್ಲಿ ಈ ಒಂದು ಪ್ಲಾಟ್ಫಾರ್ಮಿಗೆ ಬಂದು. ಆ್ಯಂಡ್ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಇವಾಗ ಹಾಗೆ ನೋಡೋಣ, 10 ಕ್ವಶನ್ ಇರುತ್ತೆ, 300 ಸೆಕೆಂಡ್ ಅಂತ ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ಇದೇ ರೀತಿಯೇ ಇರುತ್ತೆ. ಓಕೆ, ಸೊ ಇಲ್ಲಿ 20 ಕ್ವಶನ್ ಇದೆ, 600 ಸೆಕೆಂಡ್ ಇರುತ್ತೆ. ಓಕೆ, ಆ್ಯಂಡ್ 10 ಕ್ವಶನ್ಗೆ 300 ಸೆಕೆಂಡು. ಆಲ್ಮೋಸ್ಟ್ ಇದೇ ರೀತಿ ನಿಮಗೆ ನೋಡೋಕೆ ಸಿಗುತ್ತೆ. ಸುಮಾರು ಥರದ ಕ್ವೀಸ್ಗಳಿರುತ್ತೆ. ಆ್ಯಂಡ್ ಸರ್ವಿಸ್ಗಳು ಕೂಡ ಇರುತ್ತೆ. ಸರ್ವಿಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ಇದು ನೋಡೋಣ. ಇಲ್ಲಿ ಜುಲೈ 23ನೇ ತಾರೀಕಿಂದ ಇದು ಸ್ಟಾರ್ಟ್ ಆಗಿದೆ. ಆ್ಯಂಡ್ ಆಗಸ್ಟ್ 4ನೇ ತಾರೀಕಿಗೆ ಇದು ಕ್ಲೋಸ್ ಆಗ್ತಾ ಇದೆ. ಸೊ ಜಸ್ಟ್ ಪ್ಲೇ ಅಂತ ನೋಡೋಣ ನೀವು ಮಾಡಿದರೆ. ಸೊ ಈ ರೀತಿ ನಿಮಗೆ ಸಿಗುತ್ತೆ. ನಂತರ ಇಲ್ಲಿ ಲಾಗಿನ್ ಮಾಡ್ಕೊಂಡು ನೀವು ಅಟೆಂಡ್ ಮಾಡಬೇಕು. ಓಕೆ, ನಾನು ಇವಾಗ ಎಲ್ಲ ಅಟೆಂಡ್ ಮಾಡಿ ತೋರ್ಸೋಕ್ಕೆ ಶುರು ಮಾಡಿದರೆ ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಸೊ ಇಲ್ಲಿಯೂ ಕೂಡ ನೀವು ನೋಡ್ತಾ ಇರೋದು ಫಸ್ಟ್ ಪ್ರೈಸ್ ಇಲ್ಲಿ 25,000 ಅಂತ ಇಟ್ಟಿದ್ದಾರೆ. ಸೆಕೆಂಡ್ ಪ್ರೈಸು 15,000 ಇಟ್ಟಿದ್ದಾರೆ. ಅಂದರೆ ಚೇಂಜ್ ಆಗ್ತಾ ಇರುತ್ತೆ ಅಂತ ಮೊದಲೇ ಹೇಳಿದ್ದೀನಿ. ಆ್ಯಂಡ್ 10,000 ಇಲ್ಲಿ ನಿಮಗೆ ಪ್ರೈಸ್ ಥರ್ಡ್ ಪ್ರೈಸಿಗೆ ಕೊಡ್ತಾ ಇದ್ದಾರೆ. 50 ವಿನ್ನರ್ಸ್ಗೆ 1,000 ಅಂತ ಕೊಡ್ತಾ ಇದ್ದಾರೆ. ಸೊ ಬೇಕಂದರೆ ನೀವು ಇದನ್ನು ಅಟೆಂಡ್ ಮಾಡ್ಬೋದು. ಬಟ್ ಅದು ಪ್ರತಿ ಬಾರಿ ನೀವು ಯಾವುದೇ ಒಂದು ಕ್ವೀಸನ್ನು ಅಟೆಂಡ್ ಮಾಡುವಾಗ ಒಂದು ನೀವು ಲಾಗಿನ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಗಿನ್ ವಿತ್ OTP ಜೊತೆಗೆ ನೀವು ಅಲ್ಲಿ ಹಾಕಿಬಿಟ್ಟು ಇದನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಓಕೆನಾ. ಆ್ಯಂಡ್ ಇಲ್ಲಿ ಇನ್ನೂ ಸ್ವಲ್ಪ ಏನೇನು ಇದೆ ಅಂತ ತೋರಿಸ್ತಾ ಇದ್ದೀನಿ. ನಂತರ ನೀವು ಇಲ್ಲಿ ಅಟೆಂಡ್ ಮಾಡ್ತಾ ಹೋಗಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ 15,000 ಜನ ಸಿಟಿಜನ್ನು ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬ್ಲೂ ಎಕನಾಮಿಕ್ ಮತ್ತು ಫಿಶರೀಸ್ ರಿಲೇಟೆಡ್ ಇರುವಂಥ ಕ್ವಶನ್ಸ್ಗೆ 5,000 ಜನ ಆಲ್ರೆಡಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ 6,000 ಜನ ಇಲ್ಲಿ ಆಲ್ರೆಡಿ ಈ ರೀತಿ ಇದಕ್ಕೆ ಟಾಸ್ಕ್ಗಳಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ. 6,165 ಜನ ಇದ್ದಾರೆ. ಆ್ಯಂಡ್ ಇಲ್ಲಿ 13,000 ಮೇಲ್ಪಟ್ಟು 7th ನ್ಯಾಷನಲ್ ಆನ್ಲೈನ್ ರಿಲೇಟೆಡು ಇಲ್ಲಿ ಅವರು ಭಾಗವಹಿಸಿರುವಂಥದ್ದು. ಸೊ ಈ ರೀತಿ ಇರುತ್ತೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಅಟೆಂಡ್ ಮಾಡ್ಬೋದು. ವಿಕಾಸ್ ಇಲ್ಲಿ ನಾನು ರಸಪ್ರಶ್ನೆ ಹೇಳಿದ್ದೆ, ವಿಕಸಿತ್ ಭಾರತ್ ಅಂತ ಹೇಳಿ ರಿಲೇಟೆಡು 47,000 ಜನ ಇದಕ್ಕೆ ಅಟೆಂಡ್ ಆಗಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ಲಾಸ್ಟ್ ಡೇಟ್ ಇದೆ ನಾಳೆ. ಸೊ
ಸೊ ಈ ಡೇಟ್ ನೋಡ್ಕೊಂಡಿದ್ದಲ್ವಾ, ಸೊ ಆದಷ್ಟು ಬೇಗನೆ ಅಟೆಂಡ್ ಮಾಡಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಕನ್ನಡದಲ್ಲಿ ಕೇವಲ 398 ಜನ ಮಾತ್ರ ಇದಕ್ಕೆ ಅಟೆಂಡ್ ಆಗಿದ್ದಾರೆ. ಸೊ ನೀವು ನೋಡ್ತೀರಾ. ಸೊ ನಮ್ಮ ಕರ್ನಾಟಕದಲ್ಲಿ ತುಂಬ ಜನರಿಗೆ ಗೊತ್ತೇ ಇಲ್ಲ ಅಂತ ಅನ್ಕೋತೀನಿ ನಾನು ಇದ್ರ ಬಗ್ಗೆ. ಸೊ ಯಾರಾದರೂ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಈ ವಿಡಿಯೋನ ಡೆಫಿನೆಟ್ಲಿ ನಿಮ್ಮ ಆತ್ಮೀಯರೊಂದಿಗೆ ಇದನ್ನ ಶೇರ್ ಮಾಡಿ. ಆ್ಯಂಡ್ ಇಲ್ಲಿ ನೀವು ಜಸ್ಟ್ ಪ್ಲೇ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೇಮ್ ಆಸ್ ಇಟ್ ಈಸ್ ಅದು ಏನಾಗುತ್ತೆ ಅಂದರೆ ಕನ್ನಡ ಅಂತ ಹೋಗುತ್ತೆ. ಮತ್ತು ನಿಮಗೆ ಇದೇ ರೀತಿ OTP ಕೇಳುತ್ತದೆ. ಓಕೆ, ಸೊ ರಸಪ್ರಶ್ನೆ ಅಡಿ ಅಂತ ಹೇಳಿ. ಸೊ ಇಲ್ಲಿ ಸೇಮ್ ಅದು ನಿಮಗೆ ಮತ್ತೆ ಲಾಗಿನ್ ವಿತ್ ಮೈ ಗೌರ್ಮೆಂಟ್ ಇಲ್ಲಿ ಮತ್ತೆ ನಿಮಗೆ ಏನು ಮಾಡುತ್ತದೋ ನಿಮಗೆ ಲಾಗಿನ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಪ್ರತಿ ಸಾರಿ ಏನು ಮಾಡ್ಕೊಂಡು ನೀವು ಇಲ್ಲಿಂದಲೇ ಎಂಟ್ರಿ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಕ್ವಿಜ್ ಬಗ್ಗೆ ಆಯಿತು. ಇವಾಗ ಇಲ್ಲಿ ಏನೇನಿದೆ ಅಂತ ಕೂಡ ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ. ಈ ಒಂದು ವೆಬ್ಸೈಟಲ್ಲಿ ಕೇವಲ ಕ್ವಿಜ್ ಇರೋದಿಲ್ಲ. ಓಕೆ, ಸ್ವಲ್ಪ ಬ್ಯಾಕ್ ಹೋಗೋಣ, ಮತ್ತೆ ಪ್ಲಾಟ್ಫಾರ್ಮಿಗೆ ಬರ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸುಮಾರು ಥರದ ಒಂದು ಡಿಫ್ರೆಂಟ್ ಸೈಡಲ್ಲಿ ನೋಡಿ ಗೆಟ್ ಇನ್ವಾಲ್ವ್ಡ್ ಅಂತ ಇದೆ. ಡೂ ಟಾಸ್ಕ್ ಅಂತ ಇರ್ತದೆ. ಡೂ ಟಾಸ್ಕ್ ಅಂತ ಹೇಳಿ ಡೂ ಟಾಸ್ಕ್ ರಿಲೇಟೆಡ್ ಸುಮಾರು ಥರದ ಇಲ್ಲಿ ಏನಿರುತ್ತೆ ಅಂದರೆ ಟಾಸ್ಕ್ಗಳು ಕೊಡ್ತಾ ಇರ್ತಾರೆ. ಕೆಲವೊಂದು ಆಕ್ಟಿವಿಟೀಸ್ ರಿಲೇಟೆಡ್ ಇರುತ್ತೆ. ಸೊ ಅವುಗಳಿಗೆ ಬೇಕು ಅಂದರೆ ಇಲ್ಲಿ ಲೈಕ್ ಪೋಸ್ಟರ್ ಡಿಸೈನ್ ಕಾಂಪಿಟೇಷನ್ ಇದೆ, ನೋಡ್ತಾ ಇದ್ದೀರಲ್ವಾ. ಸೊ ಬೇಕಂದ್ರೆ ಇದು ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಿ ಕೂಡ ಸರ್ಕಾರದಿಂದ ಕ್ಯಾಶ್ ಪ್ರೈಸ್ ಇರುತ್ತೆ ನಿಮಗೆ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಇವಾಗ ಸದ್ಯಕ್ಕೆ ಇದು 2 ಇದೆ. ಓಕೆ, ಡೂ ಟಾಸ್ಕ್ ಅಂತ ಹೇಳಿ. ಇನ್ನೊಂದು ಡಿಸ್ಕಸ್ ರಿಲೇಟೆಡ್ ಕೂಡ ಇಲ್ಲಿ ಸುಮಾರು ಥರದ ಒಂದು ಡಿಸ್ಕಸ್ ಇರುತ್ತೆ. ಕೆಲವೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಎಲ್ಲ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಶೇರ್ ಯುವರ್ ಐಡಿಯಾಸ್ ಅಂತ ಹೇಳಿದ್ದಾರೆ ಅವರು. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು. ಸೊ ಇಲ್ಲಿ ನಿಮ್ಮ ಐಡಿಯಾಸ್ಗಳನ್ನ ಶೇರ್ ಮಾಡಿ ನೀವು ಸರ್ಕಾರದಿಂದ ಹಣ ಪಡ್ಕೋಬೋದು. ಆ್ಯಂಡ್ ಇಲ್ಲಿ ಎರಡು ಇವಾಗ ಇದೆ, 2 ಇದೆ. ಸೊ 2ರಲ್ಲಿ ನಿಮಗೆ ಟ್ಯಾಕ್ಸ್ ಪೇಯರ್ ಫಸ್ಟ್ ಐಡಿಯಾಸ್ ಫ್ರಮ್ ದಿ ಮೇನ್ ಅಂತಂದರೆ ಫ್ಯೂಚರ್ ರಿಲೇಟೆಡ್ ಇರುವಂಥದ್ದು. ಯಾವ್ದಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಮೇನ್ ಅಂತಂದು ಇಲ್ಲಿ ನೋಡ್ತಾ ಇರ್ಬೋದು. ಸರ್ವೆ ಹೇಳಿದ್ದೀನಿ ನಾನು ಆಲ್ರೆಡಿ. ಸರ್ವೆ ಬಗ್ಗೆ ಕೂಡ ಇಲ್ಲಿ ಇರುತ್ತೆ ಅಂತ, ಪೋಲ್ ಅಥವಾ ಸರ್ವೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಪಬ್ಲಿಕ್ ಕನ್ಸಲ್ಟೆನ್ಸಿ ರಿಲೇಟೆಡ್ ಇಲ್ಲಿ ಸುಮಾರು ಥರದ ಸರ್ವಿಸ್ಗಳನ್ನ ಕೇಳ್ತಾರೆ. ಈ ಸರ್ವಿಸ್ಗಳಿಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತೀರಿ, ನೇರವಾಗಿ ಸರ್ಕಾರ ನಿಮ್ಗೆ ಹಣ ಕೊಡ್ತಾ ಇದೆ. ಆ್ಯಂಡ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಇಲ್ಲಿ ನೋಡ್ತಾ ಸರ್ವೆ ನಾವು ಕ್ಲಿಕ್ ಮಾಡಿದ್ವಿ ಅಂದರೆ ಸೊ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಸ್ಟಾರ್ಟ್ 10/7/2026 ಸ್ಟಾರ್ಟ್ ಆಗಿದೆ. ಆ್ಯಂಡ್ ಎಂಡ್ ಡೇಟು 10/8/2026 ಇದು ಕ್ಲೋಸಿಂಗ್ ಡೇಟ್ ಟೈಮಿಂಗ್ ಇರೋದು. ಡೇಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಓಕೆ, ಸೊ ಇಲ್ಲಿ ಮತ್ತೆ ನೀವು ಲಾಗಿನ್ ಮಾಡ್ಕೊಂಡು ಇದಕ್ಕೆ ಅಟೆಂಡ್ ಮಾಡಬೇಕು. ಓಕೆ, ಆ್ಯಂಡ್ ಜಸ್ಟ್ ಬ್ಯಾಕ್ ಹೋಗೋಣ. ಆ್ಯಂಡ್ ಇದು ಒಂದೇ ಇರೋದು ಇವಾಗ. ಓಕೆ, ಸದ್ಯಕ್ಕೆ ಸರ್ವೆ ಇರೋದು ಒಂದೇ ಇರೋದು. ಆ್ಯಂಡ್ ಬ್ಲಾಗ್ ಇದೆ. ಬ್ಲಾಗ್ ಬೇಕು ಅಂದರೆ ಬ್ಲಾಗ್ ಕೂಡ ನೀವು ಅಟೆಂಡ್ ಮಾಡ್ಬೋದು. ಬ್ಲಾಗ್ ವಿನ್ನರ್ ಅನೌನ್ಸ್ಮೆಂಟ್ ರಿಲೇಟೆಡ್ ಇಲ್ಲಿ ಎಸ್ಸೆ ಬರೆಯೋದಿರುತ್ತೆ. ಓಕೆ, ಅಂದರೆ ನಿಬಂಧ ಅಂತ ಹೇಳ್ತೀವಿ, ಪ್ರಬಂಧ. ಸೊ ಅದಕ್ಕೆ ಇಲ್ಲಿ ಇರುವಂಥದ್ದು. ಆ್ಯಂಡ್ ಇಲ್ಲಿ 2 ಇದೆ. ಓಕೆ, 2 ಟಾಪಿಕ್ ಇದೆ. NDA ರಿಲೇಟೆಡ್ ಇದೆ ಆ್ಯಂಡ್ NHPC ರಿಲೇಟೆಡ್ ಇದೆ. ಆ್ಯಂಡ್ ಇಲ್ಲಿ ಟಾಕ್ ಅಂತ ಹೇಳ್ತೀವಿ. ಟಾಕ್ ಅಂತ ಮಾತಾಡುವಂಥದ್ದು, ಡಿಸ್ಕಷನ್ ಇರುತ್ತೆ. ಸೊ ನೀವು ಡಿಸ್ಕಷನ್ ಅಟೆಂಡ್ ಮಾಡ್ತೀವಿ ಅಂತ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೀವು ಅಟೆಂಡ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ ಡಿಸ್ಕಷನ್ 2 ರಿಲೇಟೆಡ್ ಇರೋದು ಮಾತ್ರ ಇದೆ. ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿ. ಕ್ವಿಜ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಕ್ವಿಜ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. MG ಪ್ರೈಮ್ ಅಂತ ಕೂಡ ನಡೆಸ್ತಾರೆ ಇವರು. ಓಕೆ, ನ್ಯಾಷನಲ್ ಲೆವೆಲ್ ಮೇನ್ ರಿಲೇಟೆಡ್ ಆಯಿತು, ಸೈಬರ್ ಅವೇರ್ ರಿಲೇಟೆಡು. ಓಕೆ, ಮಾಸ್ಕೋಟ್ ಡಿಸೈನ್ ಕಂಟೆಂಟ್ ರಿಲೇಟೆಡ್ ಇರುವಂಥದ್ದು. ಸೊ ಇದಕ್ಕೆ ನೀವು ಬೇಕಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಸುಮಾರು ಥರದ ಕ್ಯಾಂಪೇನ್ಗಳನ್ನು ಕೂಡ ನಡೆಸ್ತಾರೆ ಅವರು. ಸೊ ಇಲ್ಲಿ ನೋಡಿ ಮಿಷನ್ ವಿಕಸಿತ್ ಭಾರತ್ ರಿಲೇಟೆಡ್ ಆಯಿತು. ಓಕೆ, ಸೆನ್ಸಸ್ 2027 ಹಮಾರಿ ಜನಗಣನ ರಿಲೇಟೆಡ್ ಕೂಡ ಇಲ್ಲಿ ನಿಮಗೆ ಕ್ಯಾಂಪೇನ್ ನಡೆಸ್ತಾ ಇರ್ತಾರೆ. ಬೇಕಂದರೆ ಇದನ್ನು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಸೊ ನಂತರ ಪಾಡ್ಕಾಸ್ಟ್ ಇರುತ್ತೆ ಸ್ನೇಹಿತರೆ. ಪಾಡ್ಕಾಸ್ಟ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪಾಡ್ಕಾಸ್ಟ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಪಾಡ್ಕಾಸ್ಟ್ ಇರುತ್ತೆ. ಲೈಕ್ ಇಲ್ಲಿ Department of Fertilizer, Ministry of Chemical and Fertilizer, Government of India case. ಈ ರೀತಿ ನಿಮಗೆ ಏನಂತಂದರೆ ಸುಮಾರು ಥರದ ಒಂದು ಪಾಡ್ಕಾಸ್ಟ್ಗಳಿರುತ್ತೆ. ಇದನ್ನು ನೀವು ಕೇಳ್ಬೋದು. ಓಕೆ, ನ್ಯೂಟ್ರಿಷನ್ ರಿಲೇಟೆಡ್ ಆಯಿತು. ಓಕೆ, ಇರುತ್ತೆ. ಸೊ ಇದಲ್ಲೂ ಕೂಡ ನಿಮಗೆ ಇಲ್ಲಿ ಸುಮಾರು ಥರದ ಡಿಫ್ರೆಂಟ್ ಒಂದು ನಿಮಗೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಇದನ್ನಿರುತ್ತೆ. ಸೊ ಇವುಗಳನ್ನೆಲ್ಲ ನೀವು ಬೇಕಂದರೆ ಅಟೆಂಡ್ ಮಾಡ್ಕೋಬೋದು. ಆ್ಯಂಡ್ ಮನೇಲಿ ಕೂತ್ಕೊಂಡು ನೀವು ಕೂಡ ದುಡ್ಕೋಬೋದು. ಸುಮಾರು ಜನ ದುಡಿತಾ ಇದ್ದಾರೆ ಇವಾಗ. ಸುಮಾರು ಜನರಿಗೆ ಗೊತ್ತಿಲ್ಲ ಕೂಡ ಇದ್ರ ಬಗ್ಗೆ. ಹೀಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ಇವತ್ತೇ ಹೋಗಿ ನಿಮ್ಮ ಮೊಬೈಲಲ್ಲಿಂದ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಆ್ಯಂಡ್ ಇಲ್ಲಿ ಲಾಗಿನ್ ಮಾಡಿಕೊಂಡು ಆ್ಯಂಡ್ ಇಲ್ಲಿಂದಲೇ ನೀವು ಒಂದು ಪಾರ್ಟ್ ಟೈಮ್ ಲೈಕ್ ಇವಾಗ ಅರ್ಧ ಗಂಟೆ ಒಂದು ತಾಸು ಫ್ರೀ ಇದ್ದೀವಿ ಅಂದರೆ ನೀವು ಮಾಡ್ಬೋದು. ಓಕೆ, ಸೊ ಟ್ರೈ ಮಾಡಿ. ಸೊ ಇದು ಇವತ್ತಿನೊಂದು ವಿಡಿಯೋ ಮಾಹಿತಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ನಿಮಗೆ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಏನು ಮಾಡಬೇಕು, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ವಿಡಿಯೋ ಇವಾಗ ನೋಡಿದಿಲ್ವ ಅದಕ್ಕೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಮಕ್ಕಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಮತ್ತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.